ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ದ ಡಾರ್ಕ್ ರೂಮ್ ಬೈ ಆರ್.ಕೆ. ನಾರಾಯಣ್. ಕನ್ನಡ ಸಮರಿ. ನೀವು ಇದು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ದ ಡಾರ್ಕ್ ರೂಮ್ ಆರ್.ಕೆ. ನಾರಾಯಣ್ರವರ ಒಂದು ಸಣ್ಣ ಕಥೆಯಾಗಿದ್ದು, ಈ ಒಂದು ಡಾರ್ಕ್ ರೂಮ್ ಒಂದು ಹೆಣ್ಣಿನ ವೇದನೆಯನ್ನು ತಿಳಿಸ್ತಕ್ಕಂತಹ ಥೀಮನ್ನು ಒಳಗೊಂಡಿರುತ್ತೆ. ಈ ಡಾರ್ಕ್ ರೂಮನ್ನು ಬರೆದಿದ್ದು 1938ರಲ್ಲಿ. ಇದು ಮಾಲ್ಗುಡಿಯ ಒಂದು ಸಣ್ಣ ಸಂಸಾರಕ್ಕೆ ಸಂಬಂಧಿಸಿರತಕ್ಕಂತಹ ಕಥೆಯಾಗಿರುತ್ತೆ. ಈ ಒಂದು ಕಥೆಯ ನಾಯಕಿ ಸಾವಿತ್ರಿ ಹಾಗೂ ಈ ಕಥೆಯ ಒಬ್ಬ ನಾಯಕ ಅಂದಾಗ ಸಾವಿತ್ರಿಯ ಗಂಡ ರಮಣಿ. ಇಲ್ಲಿ ರಮಣಿ ಒಂದು ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಆಫೀಸ್ನ ಹೆಸರು ಬಂದು ಇಂಗ್ಲೆಂಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ. ಇದು ಮಾಲ್ಗುಡಿಯಲ್ಲಿರ್ತಕ್ಕಂತಹ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಈತ ತನ್ನ ಆಫೀಸ್ನಲ್ಲಿ ತನ್ನ ಆಫೀಸರ್ಸ್ ಅಥವಾ ತನ್ನಗಿಂತ ಮೇಲಧಿಕಾರಿಗಳು ಆತನನ್ನು ಹೇಗೆ ನೋಡ್ಕೋತಾರೋ ಅದೇ ರೀತಿ ಈತ ಕೂಡ ತನ್ನ ಮನೆಯಲ್ಲಿ ಬಂದು ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಆ ರೀತಿ ನೋಡ್ಕೋತಾ ಇರ್ತಾನೆ. ಅಂದರೆ ತನ್ನ ಮೇಲಧಿಕಾರಿಗಳು ಈತನನ್ನು ಬೈದಾಗ ಈತನನ್ನು ನೋಡುವ ರೀತಿಯಲ್ಲಿ ಈತ ಮನೆಗೆ ಬಂದು ತನ್ನ ಪತ್ನಿಯಾದಂತಹ ಸಾವಿತ್ರಿಯನ್ನು ತುಂಬ ಕೆಟ್ಟದಾಗಿ ನೋಡ್ಕೋತಾ ಇರ್ತಾನೆ. ಹಾಗೆ ಆ ಇಬ್ಬರು ಮಕ್ಕಳು ಇರ್ತಾರೆ, ಆ ಮಕ್ಕಳನ್ನು ಸಹ ತುಂಬ ಕೆಟ್ಟದಾಗಿ ನೋಡ್ಕೋತಾ ಇರ್ತಾರೆ. ಇಲ್ಲಿ ಸಾವಿತ್ರಿ ವಿಷಯಕ್ಕೆ ಬಂದಾಗ ಈಕೆ ಒಬ್ಬ ಸಂಪ್ರದಾಯಸ್ಥ ಒಂದು ಹೆಣ್ಣಾಗಿರ್ತಾಳೆ. ಆಕೆಯ ಒಂದು ನೆಚ್ಚಿನ ಸ್ಥಳ ಎಂದರೆ ದ ಡಾರ್ಕ್ ರೂಮ್, ಅಂದರೆ ಕಿಚನ್. ಈಕೆ ತುಂಬ ಸೈಲೆಂಟ್ ಮತ್ತು ಟಿಮಿಡ್ ಅಂದಾಗ ಈಕೆ ತುಂಬ ಹೇಡಿ, ಎದುರುಪುಕ್ಕಳ, ಗಂಡನನ್ನು ಎದುರಿಸ್ತಕ್ಕಂತಹ ಧೈರ್ಯ ಆಕೆಗೆ ಇರೋದಿಲ್ಲ. ಭಾರತೀಯ ಒಬ್ಬ ಪತ್ನಿಯಾಗಿ ಬಿಂಬಿಸ್ತಾಳೆ. ತನ್ನ ಗಂಡನಿಂದ ತನಗೆ ಆಗ್ತಕ್ಕಂತಹ ಒಂದು ನೋವನ್ನು ಮರೆಯಲು ಆಕೆ ಯಾವಾಗಲೂ ಸಹ ಆ ಡಾರ್ಕ್ ರೂಮನ್ನು ಸೇರಿಕೊಂಡು ಅಲ್ಲಿ ತನ್ನ ಒಂಟಿಯಾಗಿ ತನ್ನ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಆಕೆ ತುಂಬ ಸುಂದರವಾಗಿರ್ತಾಳೆ ಮತ್ತು ಗಂಡನಿಗೆ ತುಂಬ ವಿಧೇಯಳಾಗಿ ಸಹ ಇರ್ತಾಳೆ. ಗಂಡ ಆಕೆಯನ್ನು ತುಂಬ ಕೆಟ್ಟದಾಗಿ ನೋಡ್ಕೋತಾ ಇರ್ತಾನೆ. ಅವರಿಗೆ ಮದುವೆಯಾಗಿ 15 ವರ್ಷಗಳ ಕಳೆದಿರುತ್ತೆ. ಆತ ಮನೆಗೆ ಬಂದಾಗ ಪ್ರತಿದಿನ ಹೆಂಡತಿಯನ್ನು ಹೊಡೆಯುವುದು, ಬೈಯುವುದು, ಆಕೆಯನ್ನು ತುಂಬ ಏಳಿಸಿ ಆಕೆಯನ್ನು ತುಂಬ ಕೆಟ್ಟದಾಗಿ ನೋಡ್ಕೋತಾ ಇರ್ತಾನೆ. ಅದರ ಜೊತೆಗೆ ಆತನ ಒಂದು ಎಕ್ಸ್ಪ್ರೆಷನ್ಸ್ ತನ್ನ ಹೆಂಡತಿಯ ಮೇಲೆ ಅಷ್ಟೇ ಅಲ್ಲ, ತನ್ನ ಮಕ್ಕಳ ಮೇಲೆ ಸಹ ಹಾಗೇ ಇರುತ್ತೆ. ಮಕ್ಕಳಿಗೂ ಸಹ ತಂದೆಯ ಪ್ರೀತಿ ಅನ್ನೋದು ದೊರೆಯೋದಿಲ್ಲ. ಆತ ಮಕ್ಕಳನ್ನು ಸಹ ಅದೇ ರೀತಿ ನೋಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಆತ ಕೆಲಸ ಮಾಡ್ತಕ್ಕಂಥ ಒಂದು ಆಫೀಸ್ಗೆ ಶಾಂತಾಬಾಯಿ ಅಂತಕ್ಕಂತಹ ಒಬ್ಬ ಹೊಸ ಎಂಪ್ಲಾಯಿ ಬರ್ತಾಳೆ. ಆಕೆ ತುಂಬ ಸುಂದರವಾಗಿರ್ತಾಳೆ, ಆದರೆ ಆಕೆಗೆ ಗಂಡ ಇರೋದಿಲ್ಲ. ಆಕೆ ಯಾವಾಗಲೂ ಒಂದು ಚಪಲಸ್ಥ ಹೆಣ್ಣಾಗಿರ್ತಾಳೆ, ಗಂಡಸರನ್ನು ಮೋಹದ ಬಲೆಗೆ ಬೀಳಿಸ್ಕೊಳ್ತಕ್ಕಂಥ ಹೆಣ್ಣಾಗಿರ್ತಾಳೆ. ಆಕೆ ಅಂದಕ್ಕೆ ಮಾರಿ ಹೋದಂತಹ ರಮಣಿ ಆಕೆ ಸಹವಾಸವನ್ನು ಮಾಡ್ತಾನೆ. ಈ ವಿಷಯ ಸಾವಿತ್ರಿಗೆ ಗಂಗು ಅಂತಕ್ಕಂತಹ ಒಬ್ಬ ಟೀಚರ್ನಿಂದ ಗೊತ್ತಾಗುತ್ತೆ. ಸಾವಿತ್ರಿಯ ಗಂಡನಾಗಿರ್ತಕ್ಕಂಥ ರಮಣಿ ಆ ಶಾಂತಾಬಾಯಿಯ ಒಬ್ಬ ಮೋಹದ ಬಲೆಗೆ ಬಿದ್ದಿರ್ತಕ್ಕಂಥದ್ದು, ಆಕೆಯ ಬಳಿ ಕಾಲ ಕಳೀತಕ್ಕಂಥದ್ದು, ಆಕೆಯ ಮನೆಗೆ ಹೋಗ್ತಕ್ಕಂಥದ್ದು ಎಲ್ಲ ವಿಷಯವನ್ನು ತಿಳಿಸ್ತಾನೆ. ಆದರೂ ಸಹ ಸಾವಿತ್ರಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ, ಎಲ್ಲವನ್ನ ಸಹಿಸ್ಕೋತಾಳೆ. ಆಕೆಗೂ ಸಹ ತನ್ನ ಗಂಡನನ್ನು ತನ್ನ ಬಳಿ ಸೆಳೆಯಬೇಕು ಅಂತ ಹೇಳಿ ಒಮ್ಮೆ ತುಂಬ ಸುಂದರವಾಗಿ ಆಕೆ ಶೃಂಗಾರಗೊಳ್ತಾಳೆ. ತನ್ನ ಗಂಡನ ಆ ಸಹವಾಸ ದೋಷವನ್ನು ಬಿಡಿಸೋದಕ್ಕೋಸ್ಕರ ಸುಂದರವಾಗಿ ಶೃಂಗಾರಗೊಂಡು ಮನೆಯಲ್ಲಿ ಕೂತ್ಕೋತಾಳೆ. ಗಂಡ ಬಂದ ನಂತರ ಆಕೆಗೆ ಆ ಮನಸ್ಸಿನಲ್ಲಿ ತುಮಲ ಹೆಚ್ಚಾಗುತ್ತೆ. ಆಕೆ ಒಂದು ಹಾರ್ಶ್ ಡಿಸಿಷನ್ಗೆ ಬರ್ತಾಳೆ. ಗಂಡನು ಆಕೆಯನ್ನು ಟಚ್ ಮಾಡಲು ಬಂದಾಗ ಆಕೆ ಟಚ್ ಮಾಡೋದಕ್ಕೆ ಬಿಡೋದಿಲ್ಲ. ಅವಳ ಕೋಪವನ್ನು ವ್ಯಕ್ತಪಡಿಸ್ತಾಳೆ. ವ್ಯಕ್ತಪಡಿಸಿ ತಾನು
ತನಗಿನ್ನು ಈ ಒಂದು ಜೀವನ ಬೇಕಾಗಿಲ್ಲ ಅಂತ ಹೇಳಿ ಆಕೆ ಏನು ಮಾಡ್ತಾಳೆ, ಆ ಮನೆಯಿಂದ ಹೊರಟೋಗ್ತಾಳೆ. ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಂತೇಳಿ ನಿರ್ಧರಿಸಿ ಆಕೆ ಒಂದು ನದಿಯ ಬಳಿ ಹೋಗ್ತಾಳೆ. ನದಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಪ್ರಯತ್ನಿಸ್ತಾಳೆ. ಆದರೆ ಆ ಸಮಯಕ್ಕೆ ಅಲ್ಲಿಗೆ ಮಾರಿ ಅಂತಕ್ಕಂತಹ ಒಬ್ಬ ಕಳ್ಳ ಬರ್ತಾನೆ. ಆ ನದಿಯಲ್ಲಿ ತೇಲಿ ಬರ್ತಾ ಇರತಕ್ಕಂಥ ಸಾವಿತ್ರಿಯನ್ನು ನೋಡಿ ಆಕೆಯನ್ನು ಕಾಪಾಡಿ ಮನೆಗೆ ಕರ್ಕೊಂಡು ಹೋದಾಗ ಆ ಮಾರಿಯ ಹೆಂಡತಿಯಾಗಿರ್ತಕ್ಕಂತಹ ಪೊನ್ನಿ ಅಂತಕ್ಕಂಥವಳು ಇಬ್ಬರು ಅವರ ಸಾವಿತ್ರಿಯನ್ನು ಕೇಳ್ತಾಳೆ. ಆಗ ಸಾವಿತ್ರಿ ತನಗೆ ಆದಂತಹ ನೋವು, ಗಂಡನಿಂದ ಆಗ್ತಾ ಇರ್ತಕ್ಕಂಥ ಹಿಂಸೆ, ಆ ಜೀವನವನ್ನೆಲ್ಲ ಹೇಳಿ ತಾನು ಸಾಯಲು ನಿರ್ಧಾರ ಮಾಡಿರ್ತಕ್ಕಂಥ ವಿಷಯವನ್ನು ತಿಳಿಸ್ತಾಳೆ. ಆದರೆ ಆ ಮಾರಿಯ ಹೆಂಡತಿ ಪೊನ್ನಿ ಸಾವಿತ್ರಿಗೆ ಒಂದು ಸಲಹೆಯನ್ನು ನೀಡ್ತಾಳೆ. ನೀನು ಇಂಡಿಪೆಂಡೆಂಟ್ ಆಗಿ ಬದುಕಬಹುದು, ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಒಬ್ಬ ಸಾಧ್ವಿಯಾಗಿ ನೀನು ಜೀವನ ನಡೆಸು ಅಂತ ಹೇಳಿ ಆಕೆಗೆ ಸಲಹೆಯನ್ನು ಕೊಡ್ತಾಳೆ. ಇಲ್ಲಿ ಆಕೆ ಆ ದೇವಸ್ಥಾನದಲ್ಲಿ ಒಬ್ಬ ಸಾಧ್ವಿ ಹೆಣ್ಣಾಗಿ ಬದುಕಲು ಇಷ್ಟಪಟ್ಟು ಹೋಗ್ತಾಳೆ. ಆದರೆ ಅಲ್ಲಿ ಇರ್ತಕ್ಕಂತಹ ಆ ಒಂದು ದೇವಸ್ಥಾನದ ಪೂಜಾರಿ ಅವರೆಲ್ಲರೂ ಸಹ ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಇದು ಆಕೆಗೆ ತುಂಬ ಒಂದು ಸಹಿಸಲಾರದಂತಹ ನೋವಾಗುತ್ತೆ. ನಂತರ ಆಕೆ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, ಮನೆಯಲ್ಲಿರ್ತಕ್ಕಂತಹ ಮಕ್ಕಳನ್ನು ಬಿಟ್ಟು ಬಂದಿದ್ದೇನೆ, ಮಕ್ಕಳ ಒಂದು ಪರಿಸ್ಥಿತಿ ಹೇಗಾಗಿರಬಹುದು ಅಂತ ಹೇಳಿ ಆ ಒಂದು ಮಕ್ಕಳ ಪ್ರೀತಿಯನ್ನು ಬಿಟ್ಟು ಬಂದಿದ್ದೇನೆ. ಈ ಒಂದು ಪ್ರಪಂಚ ಹೀಗೆ ಇದೆ, ಎಲ್ಲಿ ಹೋದರೂ ಹೆಣ್ಣಿಗೆ ಒಂದು ರಕ್ಷಣೆ ಅನ್ನೋದಿಲ್ಲ. ಇಲ್ಲಿ ದೇವಸ್ಥಾನದಲ್ಲೂ ಸಹ ಪವಿತ್ರವಾದ ಸ್ಥಳದಲ್ಲೇ ಹೆಣ್ಣಿಗೆ ಈ ರೀತಿ ನೋವಾಗ್ತಾ ಇದೆ. ಅಲ್ಲಿರ್ತಕ್ಕಂತಹ ಪೂಜಾರಿಗಳೇ ನನ್ನನ್ನು ಬಯಸ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ಮನಗೊಂಡಂತಹ ಸಾವಿತ್ರಿ ಏನು ಮಾಡ್ತಾಳೆ, ಹಿಂತಿರುಗಿ ತನ್ನ ಮನೆಗೆ ಹೋಗ್ತಾಳೆ. ಹೋಗಿ ತನ್ನ ಡಾರ್ಕ್ ರೂಮನ್ನು ಸೇರ್ತಾಳೆ. ಮತ್ತೆ ಆ ಗಂಡನ ಎಲ್ಲ ಒಂದು ಕೊಡ್ತಕ್ಕಂಥ ನೋವುಗಳನ್ನು ಸಹಿಸ್ತಾ ತನ್ನ ಡಾರ್ಕ್ ರೂಮ್ನಲ್ಲಿ ಆದಂಥ ಕಿಚನ್ನಲ್ಲೇ ತನ್ನ ಜೀವನವನ್ನು ಮುಂದುವರಿಸ್ತಾಳೆ. ಇದು ಈ ಡಾರ್ಕ್ ರೂಮ್ ಒಂದು ಕಥೆಯ ಕನ್ನಡ ಸರಳ ಸಾರಾಂಶವಾಗಿದೆ. ಇಲ್ಲಿ ಈ PDF-ನಲ್ಲಿ 2 ರೀತಿಯ ಸಾರಾಂಶಗಳನ್ನು ನೀಡಿರ್ತೇನೆ. ನೀವು ಈ ಕಥೆಯನ್ನು ಕೇಳಿ ಈ ಒಂದು ಇಂಗ್ಲೀಷ್ PDF-ಅನ್ನು ಡೌನ್ಲೋಡ್ ಮಾಡಿಕೊಂಡು ಓದಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ ಒಂದು PDF-ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ನೀಡಿರ್ತೇನೆ. ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.